ಹಾಯ್, ವೆಲ್ಕಮ್ ಟು ಈಶಾನ್ಯ ಅಕಾಡೆಮಿ ಶಿವಮೊಗ್ಗ. ನಾನು ನಿಮ್ಮ ಪ್ರಕಾಶ್ ಮಣಗಡ್ಡ. ಇವತ್ತು ಆಧುನಿಕ ಭಾರತದ ಇತಿಹಾಸದ ಮೊದಲ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಇದರಲ್ಲಿ ಪ್ಲಾಸಿ ಕದನ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಪ್ಲಾಸಿ ಕದನ ಯಾವಾಗ ಯಾರ ಮಧ್ಯೆ ಜರುಗಿತು ಮತ್ತು ಅದಕ್ಕೆ ಕಾರಣ ಮತ್ತು ಪರಿಣಾಮಗಳೇನು ಅದನ್ನು ಕುರಿತಾಗಿ ಇವತ್ತು ಅವಲೋಕನ ಮಾಡೋಣ. ಪ್ಲಾಸಿ ಕದನ ಭಾರತದ ಇತಿಹಾಸದ ದಿಕ್ಕನ್ನು ಬದಲಾಯಿಸಿದಂತಹ ಕೆಲವೇ ಕೆಲವು ಯುದ್ಧಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಯುದ್ಧ. ಆಧುನಿಕ ಭಾರತ ಇತಿಹಾಸವನ್ನು ನಾವು ಅವಲೋಕನ ಮಾಡಿದ್ರೆ ಗೊತ್ತಾಗತ್ತೆ ಪ್ಲಾಸಿ ಕದನ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಬ್ಯಾಟಲ್ ಅಂತೇಳಿ. ಯಾಕೆಂದರೆ ಬ್ರಿಟಿಷರ ಒಂದು ಸುಪ್ರಮಸಿಗೆ ಭದ್ರ ತಳಪಾಯವನ್ನು ಹಾಕ್ಕೊಟ್ಟಿದ್ದೆ ಪ್ಲಾಸಿ ಕದನ. ಹಾಗಾಗಿ ಪ್ಲಾಸಿ ಕದನ 1757ರಲ್ಲಿ ಏನಾಗತ್ತೆ, ಇದು ಯಾವಾಗ ಮತ್ತು ಯಾರ ಮಧ್ಯೆ ಜರುಗಿತು ಅಂತೇಳಿ ಮೊದಲನೇ ಪ್ರಶ್ನೆ ಉದ್ಭವ ಆಗುತ್ತೆ. 1757 ಜೂನ್ 23ನೇ ತಾರೀಕು ಪ್ಲಾಸಿ ಕದನ ಜರುಗುತ್ತೆ. ಇದು ಬಂಗಾಳದ ನವಾಬ ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ನಾಯಕನಾಗಿದ್ದಂಥ ರಾಬರ್ಟ್ ಕ್ಲೈವ್ ಬೇಕಾದ್ರೂ ಉಲ್ಲೇಖ ಮಾಡಬಹುದು. ಬ್ರಿಟಿಷರಿಗೂ ಮತ್ತು ಬಂಗಾಳದ ನವಾಬನಾದ ಸಿರಾಜುದ್ದೌಲಾ ನಡುವೆ ಈ ಒಂದು ಬ್ಯಾಟಲ್ ಜರುಗುತ್ತೆ. ಈ ಪ್ಲಾಸಿ ಕದನಕ್ಕೆ ಕಾರಣಗಳೇನು, ಪ್ಲಾಸಿ ಕದನ ಯಾಕೆ ಆಯ್ತು ನಾವು ನೋಡೋದಾದ್ರೆ ಪ್ರಮುಖವಾಗಿ 6 ಕಾರಣಗಳನ್ನ ಪಟ್ಟಿ ಮಾಡಬಹುದು. ಮೊದಲನೇದಾಗಿ ರಾಜಕೀಯ ಕಾರಣ, ದಸ್ತಕಗಳ ದುರುಪಯೋಗ, ಫ್ರೆಂಚರಿಗೆ ಆಶ್ರಯ, ಕಲ್ಕತ್ತಾ ಕೋಟೆಯ ಆಕ್ರಮಣ, ದಿವಾನ್ ರಾಜವಲ್ಲಭನಿಗೆ ಆಶ್ರಯ, ಹಾಗೆಯೇ ಕಲ್ಕತ್ತಾ ಕಪ್ಪು ಕೋಣೆಯ ದುರಂತ, ಬ್ಲ್ಯಾಕ್ ಟ್ರಾಜಿಡಿ ಅಂತ ಕರೀತೇವೆ, ಬ್ಲ್ಯಾಕ್ ಟ್ರಾಜಿಡಿ ಅಂತೇಳಿ ಕರಿತೇವೆ. ರಾಜಕೀಯ ಕಾರಣ, ದಸ್ತಕಗಳ ದುರುಪಯೋಗ, ಫ್ರೆಂಚರಿಗೆ ಆಶ್ರಯ, ಕಲ್ಕತ್ತಾ ಕೋಟೆಯ ಆಕ್ರಮಣ, ದಿವಾನ್ ರಾಜವಲ್ಲಭನಿಗೆ ಆಶ್ರಯ ಮತ್ತು ಕಲ್ಕತ್ತಾ ಕಪ್ಪು ಕೋಣೆಯ ದುರಂತ, ಇವಿಷ್ಟನ್ನು ಕೂಡ ನಾವು ಪ್ಲಾಸಿ ಕದನಕ್ಕೆ ಕಾರಣಗಳು ಅಂತೇಳಿ ಪಟ್ಟಿ ಮಾಡ್ತೇವೆ. ಈ ಒನ್ ಬೈ ಒನ್ ಹೋಗೋಣ. ರಾಜಕೀಯ ಕಾರಣ ಏನು ನೋಡಿ, ಸಿರಾಜುದ್ದೌಲಾ ಬಂಗಾಳದ ನವಾಬನಿಗೆ ಅಧಿಕಾರಕ್ಕೆ ಬಂದಾಗ ಆತನಿಗೆ ಸಿಂಹಾಸನ ಏನು ಹೂವಿನ ಹಾಸಿಗೆ ಆಗಿರಲಿಲ್ಲ. ಆತನಿಗೆ ಬಹಳ ಜನ ವಿರೋಧಿಗಳಾಗಿದ್ದರು. ಯಾಕೆಂದ್ರೆ ಸಿರಾಜುದ್ದೌಲಾ ಬಂಗಾಳದ ನವಾಬನಾಗೋದಕ್ಕೆ ಎಷ್ಟು ಅರ್ಹನಾಗಿದ್ದು ಅದೇ ರೀತಿಯಲ್ಲೇ ಶೌಕತ್ ಜಂಗ್ ಈತನು ಕೂಡ ಅರ್ಹನಾಗಿದ್ದ. ಯಾಕೆಂದ್ರೆ ಸಿರಾಜುದ್ದೌಲಾ ಇಲ್ಲಿ ಅಲಿವರ್ದಿ ಖಾನನ 3ನೇ ಮಗಳ ಮಗ. ಅದಕ್ಕೂ ಪೂರ್ವದಲ್ಲಿ ಮೊದಲು ಮತ್ತು 2ನೇ ಮಕ್ಕಳಿದ್ದಾರೆ, ಜೊತೆಗೆ ಅವರ ಮಕ್ಕಳಿದ್ದಾರೆ. ಇಲ್ಲಿ ಪ್ರಧಾನವಾಗಿ ಶೌಕತ್ ಜಂಗ್ ಮತ್ತು ಅವನ ತಾಯಿ ಗಸ್ತಿ ಬೇಗಂ ಹಾಗೂ ಸಿರಾಜುದ್ದೌಲಾ ವಿರೋಧಿಯಾಗಿದ್ದಂಥ ದಿವಾನ್ ರಾಜವಲ್ಲಭನಿಗೆ ಬ್ರಿಟಿಷರು ನವಾಬನ ವಿರುದ್ಧ ಒಳಸಂಚನ ಮಾಡುವ ಮೂಲಕ ಸಾಕಷ್ಟು ಬೆಂಬಲನ ಕೊಡ್ತಾರೆ. ಹಾಗಾಗಿ ಸಿರಾಜುದ್ದೌಲಾ ವಿರೋಧಿಗಳಾಗಿದ್ದಂಥ ಶೌಕತ್ ಜಂಗ್, ಗಾಸಿಟಿ ಬೇಗಂ ಮತ್ತು ಗಸ್ತಿ ಬೇಗಂ ಮತ್ತು ದಿವಾನ್ ರಾಜವಲ್ಲಭನಿಗೆ ಬ್ರಿಟಿಷರು ಏನು ಬೆಂಬಲನ ಕೊಟ್ಟರು, ಇದು ಸಹಜವಾಗಿಯೇ ಸಿರಾಜುದ್ದೌಲನಿಗೆ ಕೋಪವನ್ನು ತರಿಸುವಂಥ ಸಂಗತಿ. ಹಾಗಾಗಿ ಬ್ರಿಟಿಷ್ ವಿರುದ್ಧವಾಗಿರ್ತಕ್ಕಂಥ ಒಂದು ವೈರತ್ವದ ಭಾವನೆ ಅವನಲ್ಲಿ ಬೆಳೀತಾ ಹೋಗುತ್ತೆ. ನವಾಬನ ವಿರುದ್ಧವಾಗಿ ಕೂಡ ಬ್ರಿಟಿಷರು ಒಳಸಂಚನ ರೂಪಿಸೋ ಕೆಲಸ ಮಾಡ್ತಾರೆ. ಯಾಕೆಂದ್ರೆ ಸಿರಾಜುದ್ದೌಲಾ ಸ್ವಲ್ಪ ಮಟ್ಟಿಗೆ ಸ್ವತಂತ್ರ ಪ್ರೇಮಿಯಾಗಿದ್ದಂಥ ವ್ಯಕ್ತಿ. ಇನ್ನು 2ನೇ ಪಾಯಿಂಟು, ದಸ್ತಕಗಳ ದುರುಪಯೋಗ. ಇಲ್ಲಿ ದಸ್ತಕಗಳ ದುರುಪಯೋಗ ತಿಳ್ಕೊಳ್ಳೋ ಪೂರ್ವದಲ್ಲಿ ದಸ್ತಕ್ ಅಂದ್ರೆ ಏನು, ಅದನ್ನು ಯಾರು ಕೊಟ್ಟರು ಅಂತೇಳಿ ಪ್ರಶ್ನೆ ಉದ್ಭವ ಆಗುತ್ತೆ. ಇಲ್ಲಿ ಮೊಘಲ್ ಸಾಮ್ರಾಟನಾಗಿದ್ದಂಥ ಫರುಖ್ಸಿಯರ್ 1717ರಲ್ಲಿ ಬಂಗಾಳ ಪ್ರಾಂತ್ಯದಲ್ಲಿ ಬ್ರಿಟಿಷರಿಗೆ ತೆರಿಗೆ ರಹಿತ ವ್ಯಾಪಾರಕ್ಕೆ ಅನುಮತಿನ ಕೊಟ್ಟಿದ್ದ. ಇದನ್ನು ನಾವೇನು ಕರಿತೇವೆ, ದಸ್ತಕ್ ಅಂತ ಕರಿತೇವೆ. ಬಂಗಾಳ ಪ್ರಾಂತ್ಯ ಅಂದ್ರೆ ಇವತ್ತಿನ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾನ ಒಳಗೊಂಡಂತ ಒಂದು ಪ್ರಾಂತ್ಯ. ಬಂಗಾಳ ನಂತರ ಮೊಘಲರ ಒಂದು ಸುಬಾ ಆಗಿತ್ತು. ಹಾಗಾಗಿ ಮೊಘಲ್ ಸಾಮ್ರಾಟ್ ಫರುಖ್ಸಿಯರ್ 1717ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದಲ್ಲಿ ಬ್ರಿಟಿಷರಿಗೆ ತೆರಿಗೆ ರಹಿತ ವ್ಯಾಪಾರಕ್ಕೆ ಒಂದು ಅನುಮತಿನ ಕೊಟ್ಟಿದ್ದ. ಅದನ್ನು ನಾವು ಏನು ಕರೀತೀವಿ, ದಸ್ತಕ್ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದಲ್ಲಿ ಸುಂಕರಹಿತ ವ್ಯಾಪಾರಕ್ಕಾಗಿ ನೀಡಿದ ಅನುಮತಿ ಪತ್ರ ಅಥವಾ ಪಾಸ್ ಅನ್ನು ನಾವೇನು ಕರಿಬಹುದು, ದಸ್ತಕ್ ಅಂತೇಳಿ ಕರಿಬಹುದು. ಇಲ್ಲಿ ಕಂಪನಿಯ ನೌಕರರು ಈ ದಸ್ತಕಗಳನ್ನ ತಮ್ಮ ಖಾಸಗಿ ವ್ಯಾಪಾರಕ್ಕೂ ಬಳಕೆ ಮಾಡಿಕೊಂಡು ಅದನ್ನು ಸ್ಥಳೀಯ ವರ್ತಕರಿಗೆ, ವ್ಯಾಪಾರಿಗಳಿಗೆ ಮಾರಾಟ ಮಾಡೋ ಮೂಲಕ ಲಾಭ ಮಾಡಿಕೊಳ್ತಾ. ಇದರಿಂದ ರಾಜ್ಯಕ್ಕೆ ಅಂದ್ರೆ ಬಂಗಾಳದ ಏನು ಖಜಾನೆಗೆ ಹರಿದು ಬರಬೇಕಾಯಿತು ಟ್ಯಾಕ್ಸ್ ರೂಪದಲ್ಲಿ, ಅದು ಕಡಿಮೆ ಆಯ್ತದಿಂದ ಬಂಗಾಳಕ್ಕೆ ರಾಜ್ಯ ಆದಾಯದಿಂದ ಸಾಕಷ್ಟು ನಷ್ಟ ಆಗ್ತಾ ಹೋಯಿತು. ಹಾಗಾಗಿ ಈ ದಸ್ತಕಗಳನ್ನ ದುರುಪಯೋಗ ಮಾಡಿಕೊಂಡ್ರೆ ಬ್ರಿಟಿಷ್ ಕಂಪನಿ ಅಧಿಕಾರಿಗಳು. ಹಾಗಾಗಿನೇ ಆ ದಸ್ತಕಗಳನ್ನ ದುರುಪಯೋಗ ಆಗಿದ್ದು ಸಹಜವಾಗಿಯೇ ಪ್ಲಾಸಿ ಕದನ ಆಗೋದಕ್ಕೆ ಸಿರಾಜುದ್ದೌಲಾ ಬ್ರಿಟಿಷ್ ವಿರುದ್ಧವಾಗಿ ವೈರತ್ವನ ಬಳಸೋದಕ್ಕೆ ಅವಕಾಶನ ಮಾಡಿಕೊಡ್ತು. ಇನ್ನು 3ನೇ ಪಾಯಿಂಟು, ಫ್ರೆಂಚರಿಗೆ ಆಶ್ರಯ.
ಬ್ರಿಟಿಷರು 1756ರಲ್ಲಿ ಫ್ರೆಂಚರ ವ್ಯಾಪಾರಿ ಕೇಂದ್ರ ಚಂದ್ರನಾಗೂರು, ಇದು ಪಶ್ಚಿಮ ಬಂಗಾಳದ ಹೂಗ್ಲಿನ ಹತ್ರ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ವ್ಯಾಪಾರ ಕೋಟಿ. ಬ್ರಿಟಿಷರು ಫ್ರೆಂಚರ ವ್ಯಾಪಾರಿ ಕೇಂದ್ರ ಚಂದ್ರನಾಗೂರನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಇದರಿಂದ ಅಲ್ಲಿದ್ದಂಥ ಫ್ರೆಂಚರು ನಿರಾಶ್ರಿತರಾಗ್ತಾರೆ. ಆ ನಿರಾಶ್ರಿತರಾದಂಥ ಫ್ರೆಂಚರಿಗೆ ನವಾಬ ಸಿರಾಜುದ್ದೌಲಾ ತನ್ನ ಆಸ್ಥಾನದಲ್ಲಿ ಆಶ್ರಯವನ್ನು ಕೊಡ್ತಾನೆ, ಅವರಿಗೆ ಸಪೋರ್ಟ್ ಅನ್ನು ಮಾಡ್ತಾನೆ, ಆಶ್ರಯನ ಕೊಡ್ತಾನೆ. ಸೊ ಇಲ್ಲಿ ಬ್ರಿಟಿಷರು ಫ್ರೆಂಚರ ನಡುವೆ ವೈರತ್ವ ಇತ್ತು. ಹಾಗಾಗಿ ಬ್ರಿಟಿಷರ ವಿರೋಧಿಗಳಾಗಿದ್ದಂಥ ಫ್ರೆಂಚರಿಗೆ ನವಾಬ ಆಶ್ರಯ ಕೊಟ್ಟಿದ್ದು ಬ್ರಿಟಿಷರಿಗೆ ಇಡಿಸಲಿಲ್ಲ. ಹಾಗಾಗಿ ಬ್ರಿಟಿಷ್ ನನ್ನ ವಿರುದ್ಧವಾಗಿ ಈತ ಏನೋ ಸಂಚನ ಮಾಡ್ತಾನೆ ಇವ್ರು ಬಗ್ಗಿದ್ರೆ, ಇಲ್ಲಿ ಆ ಒಂದು ಆಶ್ರಯ ಕೊಟ್ಟಿದ್ದು ಸಹಜವಾಗಿಯೇ ಬ್ರಿಟಿಷರನ್ನ ನವಾಬನ ವಿರುದ್ಧವಾಗಿ ಎತ್ಕಟ್ಕೊಳ್ಳೋದಕ್ಕೆ ಅಥವಾ ವೈರತ್ವನ ಬಳಸೋದಕ್ಕೆ ಅವಕಾಶ ಮಾಡಿಕೊಡ್ತು. ಅವರಿಬ್ಬರ ನಡುವೆ ಒಂದು ವೈಷಮ್ಯ, ದೊಡ್ಡ ಕಂದಕನೇ ಡೆವಲಪ್ ಆಗೋದಕ್ಕೆ ಅವಕಾಶ ಆಯಿತು. ಇನ್ನು 4ನೇ ಪಾಯಿಂಟು, ಕಲ್ಕತ್ತಾ ಕೋಟೆಯ ಆಕ್ರಮಣ. ನೋಡಿ, ಕಲ್ಕತ್ತಾ ಕೋಟೆ ಬ್ರಿಟಿಷರ ಒಂದು ಪ್ರಮುಖ ವ್ಯಾಪಾರಿ ಕೋಟೆ. ಇಲ್ಲಿ ಕಲ್ಕತ್ತಾ ಬಂಗಾಳ ಪ್ರಾಂತ್ಯದ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಪ್ರಾಂತ್ಯ. ಹಾಗಾಗಿ ಬ್ರಿಟಿಷರು ಇಲ್ಲಿ ನವಾಬನ ಅನುಮತಿ ತೆಗೆದುಕೋಬೇಕಿದ್ದು ಕಲ್ಕತ್ತಾ ಕೋಟೆನ ಭದ್ರಪಡಿಸೋದಕ್ಕೆ. ಆದರೆ ನವಾಬನ ಅನುಮತಿ ಇಲ್ಲದ ಹಾಗೆಯೇ ಬ್ರಿಟಿಷರು ಕಲ್ಕತ್ತಾ ಕೋಟೆಯನ್ನು ಭದ್ರಪಡಿಸ್ತಾ ಹೋಗ್ತಾರೆ, ಮತ್ತಷ್ಟು ಸೆಕ್ಯೂರಿಟಿ ಮೆಜರ್ಗಳನ್ನು ಜಾಸ್ತಿ ತೆಗೆದುಕೊಳ್ತಾ ಹೋಗ್ತಾರೆ. ಇದರಿಂದ ಕೋಪಗೊಂಡಂತಹ ಸಿರಾಜುದ್ದೌಲಾ, ನನ್ನ ಅನುಮತಿ ಇಲ್ಲದೆ ನೀವು ಕಲ್ಕತ್ತಾ ಕೋಟೆನ ಕಟ್ಟಿದ್ದು ಅದನ್ನು ಕೆಡವಬೇಕು ನೀವು ಅಂತೇಳಿ, ಸರಿಯಲ್ಲ ನೀವು ಕಟ್ಟಿದ್ದು, ಅದನ್ನ ಕೆಡವಬೇಕು ಅಂತೇಳಿ ಇಂಗ್ಲಿಷರಿಗೆ ಆದೇಶ ಮಾಡ್ತಾರೆ. ನೀವು ವ್ಯಾಪಾರಿಗಳು, ನಿಮ್ಮ ರಕ್ಷಣೆಗೆ ನಾನಿರುವಾಗ ನೀವು ಯಾಕೆ ಕೋಟೆನ ಬಲಪಡಿಸ್ಕೋತೀರಾ ಅಂತೇಳಿ ಒಂದು ಆದೇಶನ ಕೊಡ್ತಾನೆ, ಅದನ್ನು ಕೆಡವಬೇಕು ಅಂತೇಳಿ. ಆದರೆ ಇಂಗ್ಲಿಷರು ಆ ಭದ್ರಪಡಿಸಿದ ಕೋಟೆಯನ್ನ ಕೆಡವೋದಕ್ಕೆ ನಿರಾಕರಣೆ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಒಬ್ಬ ರಾಜನ ಆಜ್ಞೆಯನ್ನ, ಬಂಗಾಳದ ಪ್ರಾಂತ್ಯದಲ್ಲಿ ಬಂಗಾಳದ ನವಾಬನ ಆಜ್ಞೆನೇ ಧಿಕ್ಕರಿಸ್ತಾರೆ ಬ್ರಿಟಿಷರು. ಆ ಕಾರಣಕ್ಕಾಗಿನೇ ಸಿರಾಜುದ್ದೌಲಾ ಏನ್ ಮಾಡ್ತಾನೆ, ಜೂನ್ 1756ರಲ್ಲಿ ಕಲ್ಕತ್ತಾ ಕೋಟೆ ಮೇಲೆ ದಾಳಿ ಮಾಡಿ ಕಲ್ಕತ್ತಾ ಕೋಟೆನ ವಶಪಡಿಸ್ಕೊತಾನೆ. ಆದ್ರೆ ಆನಂತರದಲ್ಲಿ ರಾಬರ್ಟ್ ಕ್ಲೈವ್, ಬ್ರಿಟಿಷರ ಸೇನಾ ನಾಯಕ ರಾಬರ್ಟ್ ಕ್ಲೈವ್ ಮತ್ತೆ ಕಲ್ಕತ್ತಾ ಕೋಟೆಯನ್ನ ಕ್ಯಾಪ್ಚರ್ ಮಾಡಿಕೊಳ್ತಾನೆ. ಇದು ಪರಸ್ಪರ ದ್ವೇಷಕ್ಕೆ ಕಾರಣ ಆಗುತ್ತೆ. ಇನ್ನು 5ನೇ ಕಾರಣ, ದಿವಾನ್ ರಾಜವಲ್ಲಭನಿಗೆ ಆಶ್ರಯ. ದಿವಾನ್ ರಾಜವಲ್ಲಭ ಬಂಗಾಳದ ನವಾಬನಿಗೆ ತನ್ನ ಕಚೇರಿಯ ಲೆಕ್ಕಪತ್ರಗಳನ್ನು ಒಪ್ಪಿಸಬೇಕಿತ್ತು, ಯಾರು ಒಪ್ಪಿಸಲಿಲ್ಲ. ಆ ಕಾರಣಕ್ಕಾಗಿನೇ ಅಪ್ರಾಮಾಣಿಕ ಅಧಿಕಾರ ಆಗಿದ್ದಂಥ ದಿವಾನ್ ರಾಜವಲ್ಲಭನನ್ನ ಆಸ್ಥಾನದಿಂದ ಹೊರ ಹಾಕ್ತಾನೆ ಸಿರಾಜುದ್ದೌಲಾ. ಈ ಹೊರ ಹಾಕಿದಂಥ ರಾಜವಲ್ಲಭನಿಗೆ ಬ್ರಿಟಿಷರು ಆಶ್ರಯ ಕೊಡ್ತಾರೆ. ಹಾಗಾಗಿನೇ ಇದು ಸಹಜವಾಗಿಯೇ ಸಿರಾಜುದ್ದೌಲನಿಗೆ ಬ್ರಿಟಿಷರ ಮೇಲೆ ವೈರತ್ವನ ಬಳಸೋದಕ್ಕೆ ಅವಕಾಶ ಆಗುತ್ತೆ. ಇನ್ನು 6ನೇ ಪಾಯಿಂಟು, ಕಲ್ಕತ್ತಾ ಕೋಣೆಯ ದುರಂತ. 1756ರಲ್ಲಿ ತನ್ನ ಆದೇಶವನ್ನು ಧಿಕ್ಕರಿಸಿರೋ ಕಾರಣಕ್ಕಾಗಿಯೇ ಸಿರಾಜುದ್ದೌಲಾ ಏನು ಕಲ್ಕತ್ತಾ ಕೋಟೆಯನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾನೆ. ಆ ಸಿರಾಜುದ್ದೌಲಾ ಕ್ಯಾಪ್ಚರ್ ಮಾಡ್ಕೊಂಡು 146 ಜನ ಇಂಗ್ಲಿಷ್ ಪ್ರಜೆಗಳನ್ನ ಅಥವಾ ಇಂಗ್ಲಿಷರನ್ನ, ಬ್ರಿಟಿಷರನ್ನ ಅರೆಸ್ಟ್ ಮಾಡಿಸಿರ್ತಾನೆ. ಈ ಬ್ರಿಟಿಷ್ ಪ್ರಜೆಗಳನ್ನ ಕೇವಲ 15-18 ಅಡಿಗಳ ಒಂದು ಸಣ್ಣ ಕೋಣೆಯಲ್ಲಿ ಬಂಧಿಸಿಡ್ತಾನೆ. ಅವರಲ್ಲಿ 123 ಜನ ಮರಣ ಹೊಂದಿದ್ರು, ಕೇವಲ 23 ಜನ ಮಾತ್ರ ಬದುಕುಳಿದಿದ್ರು. ಈ ಘಟನೆಯನ್ನ ಕಲ್ಕತ್ತಾ ಕಪ್ಪು ಕೋಣೆಯ ದುರಂತ ಅಂದ್ರೆ ಕಲ್ಕತ್ತಾ ಕಪ್ಪು ಕೋಣೆಯ ದುರಂತ ಅಂತೇಳಿ ಕರೀತಕ್ಕಂಥದ್ದು. ಇದರಲ್ಲಿ ಏನು 123 ಜನ ಮರಣ ಹೊಂದಿರೋ ಬ್ರಿಟಿಷ್ ಪ್ರಜೆಗಳು. ಅದರಿಂದ ಸಹಜವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಿರಾಜುದ್ದೌಲಾ ವಿರುದ್ಧವಾಗಿ ವೈರತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಅವರಿಬ್ಬರ ಪರಸ್ಪರ ದ್ವೇಷಕ್ಕೆ ಕೂಡ ಅವಕಾಶ ಆಗುತ್ತೆ. ಈ ಮಧ್ಯೆ ಅಲಿಗಢ ಶಾಂತಿ ಒಪ್ಪಂದ ಕೂಡ ಆಗುತ್ತೆ. ಇಲ್ಲಿ ಅಲಿಗಢ ಶಾಂತಿ ಒಪ್ಪಂದನ ರಾಬರ್ಟ್ ಕ್ಲೈವ್ ಸಿರಾಜುದ್ದೌಲಾ ವಿರುದ್ಧವಾಗಿ ಪಿತೂರಿಗಾಗಿ ಮಾಡಿಕೊಂಡ ಒಂದು ಒಪ್ಪಂದ, ಒಂದು ವಿರುದ್ಧ ಸಂಚು. ಇಲ್ಲಿ ರಾಬರ್ಟ್ ಕ್ಲೈವ್ ಸಿರಾಜುದ್ದೌಲಾನ ಸೇನಾಧಿಪತಿಯಾಗಿದ್ದಂಥ ಮೀರ್ ಜಾಫರ್ನಿಗೆ ಆಫರ್ ಅನ್ನ ಕೊಡ್ತಾನೆ. ಸಿರಾಜುದ್ದೌಲಾನ ವಿರುದ್ಧ ಸಂಚನ ರೂಪಿಸ್ಕೊಳ್ತಾನೆ. ನೀನು ಸಿರಾಜುದ್ದೌಲಾ ವಿರುದ್ಧವಾಗಿ ನಮ್ಗೆ ಸಪೋರ್ಟ್ ಮಾಡಿದ್ರೆ ನಿನ್ನನ್ನು ಮುಂದೆ ನವಾಬನಾಗಿ ಮಾಡ್ತೇವೆ ಅಂತೇಳಿ. ಅದಕ್ಕೆ ಒಪ್ಪಿಕೊಂಡ ಮೀರ್ ಜಾಫರ್ ಪ್ಲಾಸಿ ಕದನ ಸಂದರ್ಭದಲ್ಲಿ ನಾನು ನಿಮ್ಮ ಪರವಾಗಿ ಇರ್ತೇನೆ ಅನ್ನೋದಕ್ಕೆ ಒಪ್ಪಂದನ ಮಾಡಿಕೊಳ್ತಾರೆ. ಹಾಗಾಗಿ ಸಿರಾಜುದ್ದೌಲಾ ವಿರುದ್ಧವಾಗಿ ರಾಬರ್ಟ್ ಕ್ಲೈವ್ ಮತ್ತೆ ಸೇನಾಧಿಪತಿ ಮೀರ್ ಜಾಫರ್ ಇಬ್ಬರು ಕೂಡ್ಕೊಂಡು ಒಂದು ಅಲಿಗಢ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಕೂಡ ಆ ಒಳಸಂಚನ ರೂಪಿಸ್ಕೊಂಡು ಸಿರಾಜುದ್ದೌಲಾ ವಿರುದ್ಧವಾಗಿ ಯುದ್ಧವನ್ನ ಘೋಷಣೆ ಮಾಡ್ತಾನೆ. ಹೀಗಾಗಿ ಇದರ ಫಲವಾಗಿ 1757 ಜೂನ್ 23ನೇ ತಾರೀಕು ಪ್ಲಾಸಿ ಕದನ ಜರುಗುತ್ತೆ. ಜೂನ್ 23, 1752ರಲ್ಲಿ ಪ್ಲಾಸಿ ಕದನ ಬ್ರಿಟಿಷರಿಗೂ ಮತ್ತು ಸಿರಾಜುದ್ದೌಲನಿಗೆ ಅಥವಾ ಬ್ರಿಟಿಷರ ಸೇನಾ ನಾಯಕ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲಾ ನಡುವೆ ಜರುಗುತ್ತೆ. ವಾಸ್ತವವಾಗಿ ಇದೊಂದು ಕೋಳಿ ಕಾಳಗ ಅಂತೇಳಿ ಬಹಳಷ್ಟು ಇತಿಹಾಸಕಾರರು ಉಲ್ಲೇಖ ಮಾಡೋದನ್ನು ಕಾಣ್ತೇವೆ. ಜೊತೆಗೆ ಅಂತ ಏನು ಯಾಕೆಂದ್ರೆ ಮೊದಲೇ ಮ್ಯಾಚ್ ಫಿಕ್ಸಿಂಗ್ ರೀತಿಯಲ್ಲಿ ಇದ್ದು ಮೀರ್ ಜಾಫರ್ ಮತ್ತು ರಾಬರ್ಟ್ ಕ್ಲೈವ್ ಮಾಡ್ಕೊಂಡ ಒಂದು ಒಪ್ಪಂದದ ಅಥವಾ ವಿರುದ್ಧ ಸಂಚಿನ ಒಂದು ಪ್ರತಿಫಲ ಜೂನ್ 23, 1757 ಪ್ಲಾಸಿ ಕದನ ಆಗಿತ್ತು.
ಹಾಗಾದ್ರೆ ಈ ಪ್ಲಾಸಿ ಕದನದ ಪರಿಣಾಮಗಳೇನು? ಯಾವೆಲ್ಲ ಪರಿಣಾಮಗಳನ್ನ ಪ್ಲಾಸಿ ಕದನ ಉಂಟು ಮಾಡ್ತು? ಇದರ ಪರಿಣಾಮಗಳು ಯೋಚನೆ ಮಾಡೋದಾದ್ರೆ, ಸಿರಾಜುದ್ದೌಲನ ಹತ್ಯೆ ಆಯಿತು. ಸಿರಾಜುದ್ದೌಲನ ಹತ್ಯೆ ಆಯಿತು. ಪ್ಲಾಸಿ ಕದನದಲ್ಲಿ ಸ್ವತಂತ್ರ ಸಿರಾಜುದ್ದೌಲ ವಾಪಸ್ಸು ರಾಜಧಾನಿಗೆ ತೆರಳುವ ಸಂದರ್ಭದಲ್ಲಿ ಈತನನ್ನ ಕೊಲೆ ಮಾಡಲಾಗುತ್ತೆ. ಎರಡನೇದಾಗಿ ಮೀರ್ ಜಾಫರ್ ಬಂಗಾಳದ ನವಾಬನಾಗಿ ಅಧಿಕಾರಕ್ಕೆ ಬರ್ತಾನೆ. ಇನ್ನು ರಾಬರ್ಟ್ ಜೊತೆಗೇನು ಒಳಸಂಚನ ಮಾಡಿಕೊಂಡಿದ್ದು ಅದರ ಪ್ರತಿಫಲವಾಗಿ ಅದರ ಪ್ರಕಾರವಾಗಿ ಮೀರ್ ಜಾಫರ್ನನ್ನ ಬಂಗಾಳದ ನವಾಬನಾಗಿ ಅಧಿಕಾರಕ್ಕೆ ತರ್ತಾರೆ. ಬಂಗಾಳದ ನವಾಬನ ಅಧಿಕಾರಕ್ಕೆ ಬಂದಂತಹ ಮೀರ್ ಜಾಫರು ಬ್ರಿಟಿಷರಿಗೆ ಸುಮಾರು 24 ಪರಗಣಗಳ ಒಂದು ಜಮೀನ್ದಾರಿಯನ್ನ ಮತ್ತು ಅನೇಕ ಕೊಡುಗೆಗಳನ್ನ ಅವರಿಗೆ ನೀಡ್ತಾನೆ. ಸಾಕಷ್ಟು ಕ್ಯಾಶ್ ಅನ್ನ ಬಹುಮಾನ ರೂಪದಲ್ಲಿ ನಗದು ಮೊತ್ತವನ್ನು ಕೂಡ ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡ್ತಾನೆ. ಈ ಪ್ಲಾಸಿ ಕದನ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಬುನಾದಿನ ಹಾಕ್ತು. ಮೋಸ್ಟ್ ಇಂಪಾರ್ಟೆಂಟ್ ಎಫೆಕ್ಟ್ ಯಾವುದು ಇದಕ್ಕೆ ಅಂತಂದ್ರೆ, ಪ್ಲಾಸಿ ಕದನದು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಬುನಾದಿನ ಹಾಕಿದ್ದು ಪ್ಲಾಸಿ ಕದನ. ಯಾಕೆಂದ್ರೆ ವಾಸ್ತವವಾಗಿ ಬಂಗಾಳದ ನವಾಬ ಮೀರ್ ಜಾಫರ್ ಆಗಿದ್ರು ಕೂಡ ಆತ ಬ್ರಿಟಿಷರ ಕೈಗೊಂಬೆಯಾಗಿದ್ದ. ಬ್ರಿಟಿಷರು ರೆಸಿಡೆಂಟ್ ನನ್ನ ಬಂಗಾಳದ ನವಾಬನ ಆಸ್ಥಾನಕ್ಕೆ ಕಳಿಸ್ಕೊಟ್ರು. ಆತ ಬಂಗಾಳದ ನವಾಬನ ಎಲ್ಲ ಆಡಳಿತದ ಮೇಲೂ ಕೂಡ ಉಸ್ತುವಾರಿಯನ್ನ ಮಾಡುವಂತ, ಮೂಗು ತೂರಿಸುವಂತ, ಅವಲೋಕನ ಮಾಡುವಂತ, ಆ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಗೆ ವರದಿನ ಕೊಡ್ತಕ್ಕಂಥ ಜವಾಬ್ದಾರಿ ಹೊಂದಿದ್ದ. ಹಾಗಾಗಿ ಆ ಪ್ಲಾಸಿ ಕದನದ ಮೂಲಕವಾಗಿ ಬ್ರಿಟಿಷರು ವಾಸ್ತವವಾಗಿ ನವಾಬನಾಗಿ ಮೀರ್ ಜಾಫರ್ನ ತಂದರೂ ಕೂಡ ಅವನ ಮೇಲೆ ಕಂಟ್ರೋಲ್ ಅನ್ನು ಹೊಂದಿರತಕ್ಕಂಥ ಶಕ್ತಿಯಾಗಿ ಹೊರಹೊಮ್ಮಿತು. ಇದರಿಂದ ಪ್ಲಾಸಿ ಕದನ ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಅಡಿಪಾಯನಿದೆ, ಅದಕ್ಕೆ ಭದ್ರ ಬುನಾದಿನ ಹಾಕೊಟ್ಟಂತ ಒಂದು ಬ್ಯಾಟಲ್ ಅಂತೇಳಿ ಉಲ್ಲೇಖ ಮಾಡಲಾಗುತ್ತೆ. ಹಾಗಾಗಿ ಒಂದು ಪುಟ್ಟ ಕದನ ಆಗಿದ್ರು ಕೂಡ ಆನಂತರ ಬ್ರಿಟಿಷ್ ಇಡೀ ಭಾರತವನ್ನೇ ತಮ್ಮ ಅಧೀನಕ್ಕೆ ಒಳಪಡಿಸ್ಕೊಳ್ಳೋದಕ್ಕೆ, ಬ್ರಿಟಿಷ್ ಸಾಮ್ರಾಜ್ಯಶಾಹಿತ್ವವನ್ನು ವಿಸ್ತೃತ ಮಾಡೋದಕ್ಕೆ ಅವಕಾಶವನ್ನ ಆಗಿದ್ದನ್ನು ನಾವಿಲ್ಲಿ ಕಾಣ್ತೇವೆ. ಇದಿಷ್ಟು ಪ್ಲಾಸಿ ಕದನಕ್ಕೆ ಸಂಬಂಧಪಟ್ಟಂತ ಸಂಗತಿಗಳು.